ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಪ್ರಾರ್ಥನಾ ಮನವಿಗಳು ಹಾಗೂ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ನೀವು ಸಂಪರ್ಕಿಸಬಹುದಾಗಿದೆ. ವಾಟ್ಸಪ್ ಕಾಲ್ಗಳ ಮೂಲಕವಾಗಿ ಹಾಗೂ ನಾರ್ಮಲ್ ಕಾಲ್ಗಳ ಮೂಲಕವಾಗಿ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿನಿತ್ಯ ನಡೆಯುವ ನಮ್ಮ ಪ್ರಾರ್ಥನೆ, ಮಧ್ಯರಾತ್ರಿ ಪ್ರಾರ್ಥನೆ ಆಗಿರಬಹುದು, ಹಾಗೆ ಬೈಬಲ್ ಸ್ಟಡಿ, ಇವುಗಳಿಗೆ ಜಾಯ್ನ್ ಆಗಲು ಆಸಕ್ತಿ ಇರುವವರು ಮತ್ತು ಗುಂಪುಗಳನ್ನು ಸಂಪರ್ಕಿಸಿರಿ. ಪ್ರತಿ ತಿಂಗಳು ರಾಮನಗರ ಪಟ್ಟಣದಲ್ಲಿ 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟವಿರ್ತದೆ. ನಿಮಗಾಗಿ, ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ ನಂತರ ನಿಮಗೆ ನೇರವಾಗಿ ಕೌನ್ಸಿಲಿಂಗ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಸಕ್ತಿ ಇರೋದಾದರೆ ರಾಮನಗರ ಪಟ್ಟಣದಲ್ಲಿ ಪ್ರತಿ ತಿಂಗಳು 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟವಿರ್ತದೆ. ಭಾಗವಹಿಸಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಒಂದು ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಅನೇಕರಲ್ಲಿ ಒಂದು ಪ್ರಶ್ನೆ ಇರ್ತದೆ. ಏನೊಂದು ಆ ಪ್ರಶ್ನೆ ನೋಡುವುದಾದರೆ, ನಾನು ಅರ್ಧ ಗಂಟೆ ಅಥವಾ 1 ಗಂಟೆ 2 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದರೆ ಮಾತ್ರನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳೋದು, ಅಥವಾ ನಾನು ಹಾಗೆ 1 ಗಂಟೆನೇ ನಾನು ಪ್ರಾರ್ಥನೆ ಮಾಡಬೇಕಾ, 1 ಗಂಟೆ ಮಾತ್ರ ಪ್ರಾರ್ಥನೆ ಮಾಡಬೇಕೆಂಬ ಏನಾದರೂ ನಿಯಮವಿದೆಯಾ, ಹಾಗೂ 1 ಗಂಟೆ ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ ಅನೇಕರು ಪ್ರಶ್ನೆಯನ್ನ ಕೇಳುವುದನ್ನು ನೋಡುವುದಾದರೆ, ದೇವರ ಸಮ್ಮುಖದಲ್ಲಿ ನಾವು ಯಾವಾಗಲೂ ಪ್ರಾರ್ಥನೆ ಎಂಬುದಾಗಿ ಬರುವಾಗ ಯಾವಾಗಲೂ ನಾವು ಕರ್ತನೊಟ್ಟಿಗೆ ನಾವು ಮಾತನಾಡುವವರಾಗಿದ್ದೇವೆ. ಪ್ರಾರ್ಥನೆ ಎಂಬುದಾಗಿ ಹೇಳುವುದಾದರೆ ನಾವು ಆತನೊಟ್ಟಿಗೆ ಮಾತನಾಡುವಂಥದ್ದು. ಹಾಗಾದರೆ ನಮ್ಮ ಜೀವಿತದಲ್ಲಿ ಎಲ್ಲ ಸಮಯದಲ್ಲೂ, ಯಾವುದೇ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ದೇವರ ಸಮ್ಮುಖದಲ್ಲಿ ಇಷ್ಟೇ ನಿಮಿಷ ಪ್ರಾರ್ಥನೆ ಮಾಡಬೇಕು, ಇಷ್ಟೇ ಗಂಟೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿಲ್ಲ. ಆದರೆ ಪ್ರಾರ್ಥಿಸುವವನು ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ದೇವರ ಸಮ್ಮುಖದಲ್ಲಿ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರ ಪ್ರಾರ್ಥನೆಗಳನ್ನ ನೋಡ್ತೇವೆ. ನಾವು ನೋಡುವುದಾದ್ರೆ, ಯಾಕೋಬನು ರಾತ್ರಿಯೆಲ್ಲ ಹೋರಾಡಿ ಪ್ರಾರ್ಥನೆ ಮಾಡಿ ಕರ್ತನೆಯಿಂದ ಉತ್ತರವನ್ನು ಹೊಂದಿಕೊಂಡ. ಹಾಗೆ ಅನೇಕ ಭಕ್ತರು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿ ಕರ್ತನಿಂದ ಉತ್ತರವನ್ನು ಕಂಡುಕೊಂಡಿದ್ದನ್ನು ನಾವು ನೋಡ್ತೇವೆ. ಚಿಕ್ಕ ಪ್ರಾರ್ಥನೆ. ನೀವು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ನೀವು ದೊಡ್ಡದಾಗಿಯೇ ಮಾಡಿ, ಚಿಕ್ಕದಾಗಿಯೇ ಮಾಡಿ, ಹೇಗೆ ಮಾಡಿದ್ರು ದೇವರ ಸಮ್ಮುಖದಲ್ಲಿ ಯಾವುದು ಪ್ರಾಮುಖ್ಯತೆ ಎಂಬುದಾಗಿ ನಾವು ಸತ್ಯವೇದದ ಮೂಲಕವಾಗಿ ನೋಡೋಣ. 1 ಗಂಟೆ 2 ಗಂಟೆ ಅರ್ಧ ಗಂಟೆ ಅಥವಾ ದಿನಪೂರ್ತಿ ಪ್ರಾರ್ಥನೆ ಮಾಡಿದ್ರು ನಮಗೆ ಈ ಗುಣಗಳು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದಾದರೆ ನಾವು ದೇವರಿಂದ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ, 1 ಗಂಟೆ ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ಉತ್ತರ ಕೊಡ್ತಾರೆ ಎಂಬುದಾಗಿ ಅಲ್ಲ. ನಾವು ಚಿಕ್ಕ ಪ್ರಾರ್ಥನೆನ ಮಾಡಿದ್ರೂ ಸಹ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವನಾಗಿದ್ದಾನೆ. ಹಾಗಂತ ಹೇಳಿ ನೀವು ಚಿಕ್ಕ ಪ್ರಾರ್ಥನೆ ಮಾಡಬೇಕು ಆಗಲ್ಲ. ಪ್ರಾರ್ಥನೆ ಎನ್ನುವಂಥದ್ದು ದೇವರೊಟ್ಟಿಗೆ ನಾವು ಕಳೆಯುವ ಸಮಯವಾಗಿದೆ. ಅದರಲ್ಲಿ ನಾವು ಗಂಟೆಗಳನ್ನು, ನಿಮಿಷಗಳನ್ನು ಇಟ್ಟುಕೊಂಡು ಇಷ್ಟೊತ್ತಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನಿಮಿಷಗಳನ್ನು, ಗಂಟೆಗಳನ್ನು ಸೆಟ್ ಮಾಡಿಕೊಂಡಿರಬಾರದು. ದೇವರ ಸಮ್ಮುಖದಲ್ಲಿ ಕೂರುವಾಗ ದೇವರ ಆತ್ಮನೊಟ್ಟಿಗೆ ನಾವು ಹೆಚ್ಚು ಸಮಯ ಕಳೆಯುವವರಾಗಬೇಕು. ಕೆಲವೊಬ್ಬರನ್ನ ನೀವು ನೋಡುವುದಾದರೆ ನಿಮಿಷಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ 20 ನಿಮಿಷ ಆಯ್ತಾ, 30 ನಿಮಿಷ ಆಯ್ತಾ ಎಂಬುದಾಗಿ ಯಾವಾಗಲೂ ಪದೇ ಪದೇ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಟೈಮನ್ನು ನೋಡುವವರಾಗಿದ್ದಾರೆ. ಟೈಮಲ್ಲ ನಮಗೆ ಬೇಕಾಗಿರುವಂಥದ್ದು. ನಾವು ದೇವರ ಒಟ್ಟಿಗೆ ಆತ್ಮನಲ್ಲಿ ನಾವು ಸಮಯ ಕಳೆಯಬೇಕು, ಆತ್ಮನಲ್ಲಿ ನಾವು ಐಕ್ಯವಾಗಿರಬೇಕು. ನೋಡೋಣ, ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು, ಅದ್ಭುತವನ್ನು ಕಂಡುಕೊಂಡಂಥ ಭಕ್ತರ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಈ ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ವಿಶೇಷವಾಗಿ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಅನೇಕ ಪ್ರಾರ್ಥನೆಗಳ ಬಗ್ಗೆ ತಿಳಿಸುವಂಥದ್ದಾಗಿದೆ. ಬಹಳ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಕರ್ತನಿಂದ ಹೊಂದಿಕೊಂಡಂತಹ ಭಕ್ತರ ಕುರಿತಾಗಿ ನಾವು ಇವತ್ತು ನೋಡೋಣ. ಕೆಲವರು ಏನ್ ಮಾಡ್ತಾರೆ ಎಂಬುದಾಗಿ ನೋಡುವುದಾದರೆ, ಪ್ರಾರ್ಥನೆ ಅಂದರೆ ಗಂಟೆಗಟ್ಟಲೆ ಮಾಡಬೇಕೆಂಬುದಾಗಿ ನೆನೆಸಿಕೊಂಡು ಪ್ರಾರ್ಥನೆಯನ್ನೇ ಮಾಡೋದಿಲ್ಲ.
ಪ್ರಾರ್ಥನೆ ಎಂಬುದಾಗಿ ಇರುವುದು ನೀವಿಷ್ಟೇ ಗಂಟೆ ಮಾಡಬೇಕೆಂಬುದಾಗಿ ಅಲ್ಲ, ಕರ್ತನೊಟ್ಟಿಗೆ ಯಾವಾಗಲೂ ನಾವು ಮಾತನಾಡುವಂಥದ್ದಾಗಿದೆ. ನೋಡಿ, ನಾವೀಗ ಧ್ಯಾನಿಸುವಂಥ ಭಕ್ತರೆಲ್ಲರೂ ಚಿಕ್ಕ ಪ್ರಾರ್ಥನೆಯನ್ನ ಕರ್ತನ ಸಮ್ಮುಖದಲ್ಲಿ ಮಾಡಿದ್ರು. ಆದರೆ ಅವರ ಚಿಕ್ಕ ಪ್ರಾರ್ಥನೆಯಲ್ಲಿ ಏನಿತ್ತಂದ್ರೆ ಯಥಾರ್ಥತೆ ಇತ್ತು. ಯಥಾರ್ಥವಾಗಿ ದೇವರ ವಾಕ್ಯ ಹೇಳುತ್ತದೆ, ಯಥಾರ್ಥವಾಗಿ ಮೊರೆ ಇಡುವುದಾದರೆ ಯೆಹೋವನು ಹತ್ತಿರವಾಗಿ ಇದ್ದಾನೆ. ಯಥಾರ್ಥವಾಗಿ ಮೊರೆ ಇಡುವವರ ಪ್ರಾರ್ಥನೆಯನ್ನ ದೇವರು ಕೇಳುವಾತನಾಗಿದ್ದಾನೆ. ನೀವು ಎಷ್ಟೇ ನಿಮಿಷಗಳು ಮಾಡಿ, ಹಾಗಂತ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವುದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಪ್ರಾರ್ಥನೆಯನ್ನ ಗಂಟೆಗಟ್ಟಲೆ ಮಾಡಬೇಕೆಂಬುದಾಗಿ ನೆನೆಸಿ ಪ್ರಾರ್ಥನೆಯನ್ನೇ ಮಾಡದಂತ ಎಷ್ಟೋ ಜನರಿದ್ದಾರೆ. ಪ್ರಾರ್ಥನೆ ಎಂದು ಹೇಳುವುದಾದ್ರೆ, ಅಯ್ಯೋ ಅಷ್ಟು ಗಂಟೆಗಳ ಕಾಲ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥನೆನೇ ಮಾಡೋದಿಲ್ಲ. ಹಾಗೆ ಮಾಡಬೇಡಿ. ನೀವು ಇರುವ ಸ್ಥಳಗಳು, ಅದು ನಿಮ್ಮ ಕೆಲಸದ ಸ್ಥಳ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶಗಳಿಲ್ಲದೆ ಇರುವ ಸಮಯದಲ್ಲೂ, ನೀವು ಮಲಗಿರುವಾಗಲೂ, ಏಳುವಾಗಲೂ, ಕೂರುವಾಗಲೂ, ಎಲ್ಲ ಸಮಯದಲ್ಲೂ ದೇವರ ಸಮ್ಮುಖದಲ್ಲಿ ನೀವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ, ನಿಮ್ಮ ಮನಸ್ಸಿನ ಆ ವೇದನೆನ, ನಿಮ್ಮ ಮನಸ್ಸಿನ ಆ ದುಃಖವನ್ನ ದೇವರ ಮುಂದೆ ನೀವು ಒಯ್ಯುವುದಾದರೆ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಪ್ರಾರ್ಥನೆ ಎಂಬುದಾಗಿ ಹೇಳುವುದಾದರೆ ನಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ದೇವರ ಸಮ್ಮುಖದಲ್ಲಿ ನಾವು ಒಯ್ಯುವಂಥದ್ದಾಗಿದೆ. ನೋಡಿ, ಅನ್ನಳ ಜೀವಿತವನ್ನು ನಾವು ನೋಡ್ತೇವೆ. ಅನ್ನಳು ತನ್ನ ಜೀವಿತದಲ್ಲಿದ್ದಂತಹ, ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ವೇದನೆಯನ್ನ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಟ್ಟಳು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ನಾವು ನೋಡುವುದಾದರೆ ಅನೇಕ ಭಕ್ತರು ಸತ್ಯವೇದದಲ್ಲಿ ಪ್ರಾರ್ಥನೆಯನ್ನ ಮಾಡಿದರು. ಮೊದಲನೇದಾಗಿ ಯಾಬೇಚನ ಪ್ರಾರ್ಥನೆ. ಯಾಬೇಚನ ಜೀವಿತದಲ್ಲಿ ನೋಡುವುದಾದರೆ ಅವನ ತಾಯಿ ಅವನಿಗೆ ದುಃಖವೆಂಬುದಾಗಿ, ತಾನು ಬಹುವೇದನೆಯಿಂದ ಇದ್ದೇನೆಂಬುದಾಗಿ ಹೇಳಿ ಆ ಮಗನಿಗೆ ಯಾಬೇಚನು ಎಂಬುದಾಗಿ ಹೆಸರಿಡುವುದನ್ನು ನಾವು ಸತ್ಯವೇದದಲ್ಲಿ ಓದುವವರಾಗಿದ್ದೇವೆ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಚಿಕ್ಕದಾಗಿ ನೋಡಿ, ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ಅನೇಕ ಸಮಯದಲ್ಲಿ ವಚನಗಳನ್ನು ಓದೋದೇ ಇಲ್ಲ. ಯಾಕಂದರೆ ಇದರಲ್ಲಿ ಬರೀ ವಂಶಾವಳಿಗಳು, ಹಾಗೆ ಇದರಲ್ಲಿ ಅನೇಕ ಕಾರ್ಯಗಳು ಅರ್ಥವಾಗದೇ ಇರೋದ್ರಿಂದ ಎಷ್ಟೋ ಜನರು ಪೂರ್ವಕಾಲ ವೃತ್ತಾಂತವನ್ನು ಓದೋದೇ ಇಲ್ಲ. ಆದರೆ ಒಂದೊಂದು ಕಡೆಯಲ್ಲಿ ದೇವರ ಅದ್ಭುತವಾದಂತಹ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವಂತಹ ವಾಕ್ಯಗಳು ಈ ಪೂರ್ವಕಾಲ ವೃತ್ತಾಂತದಲ್ಲಿ ಒಬ್ಬೊಬ್ಬ ದೇವ ಭಕ್ತನನ್ನ ನಾವು ಕಾಣಬಹುದಾಗಿದೆ. ಹಾಗೆ ಇಲ್ಲಿ ಯಾಬೇಚನನ್ನ ನಾವು ಕಾಣಲ್ಪಡ್ತೇವೆ. 9ನೇ ವಚನದಿಂದ ನಾವು ಓದುವುದಾದರೆ, ಯಾಬೇಚನು, ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಓದಿಕೊಳ್ಳೋಣ. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡಿ. ಯಾಬೇಚನು, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ದೇವರು ಯಾಬೇಚನ ಮೊರೆಯನ್ನು ಲಾಲಿಸಿದನು. ಯಾಬೇಚನಲ್ಲಿ ದೊಡ್ಡ ಪ್ರಾರ್ಥನೆ ಮಾಡ್ತಾ ಇಲ್ಲ, ಚಿಕ್ಕ ಪ್ರಾರ್ಥನೆನ ಮಾಡ್ತಾ ಇದ್ದಾನೆ. ಆದರೆ ಆ ಚಿಕ್ಕ ಪ್ರಾರ್ಥನೆಯಲ್ಲಿ ಅವನಿಗೆ ಯಥಾರ್ಥತೆ ಇದೆ. ದೇವರು ಒಬ್ಬನ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದಾನೆ ಅಂದರೆ ಅದಕ್ಕೆ ಮುಖ್ಯ ಉದ್ದೇಶ ಯಥಾರ್ಥತೆ. ದೇವರ ಸಮ್ಮುಖದಲ್ಲಿ ಅವನ ಹೃದಯವು ಯಥಾರ್ಥವಾಗಿದೆ. ದೇವರ ಸಮ್ಮುಖದಲ್ಲಿ ಅವನ ಉದ್ದೇಶ ಒಳ್ಳೆಯದಾಗಿದ್ರೆ ಮಾತ್ರವೇ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವವನಾಗಿದ್ದಾನೆ. ನೋಡಿ, ಇಲ್ಲಿ ಯಾಬೇಚನು ಪ್ರಾರ್ಥಿಸುವಾಗ ಚಿಕ್ಕದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನನ್ನನ್ನು ಆಶೀರ್ವದಿಸು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂಬುದಾಗಿ 3 ವಿಧವಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳನ್ನು, ವೇದನೆಗಳನ್ನು ನೋಡುವಾಗ ಎಷ್ಟೋ ಸಮಯದಲ್ಲಿ ಎಷ್ಟೋ ಜನರು ಪ್ರಾರ್ಥನೆ ಮಾಡಿ ತಿಂಗಳುಗಟ್ಟಲೆ ಆಗಿದೆ, ಪ್ರಾರ್ಥನೆ ಮಾಡಿ ವರ್ಷಗಟ್ಟಲೆ ಆಗಿರುವಂಥ ಸಹೋದರ ಸಹೋದರಿಯರೇ, ನೀವು ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನೀವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಆಗದೇ ಇದ್ರು, ದೇವರ ಸಮ್ಮುಖದಲ್ಲಿ ನೀವಿರುವ ಸ್ಥಳದಲ್ಲಿ ದೇವರೇ ನನ್ನನ್ನು ಬದಲಾಯಿಸು, ದೇವರೇ ನನಗೆ ಸಹಾಯ ಮಾಡು, ನನ್ನನ್ನು ಬದಲಾಯಿಸು,
ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು, ನನಗೆ ಈ ಕಷ್ಟದಿಂದ ಬಿಡುಗಡೆ ಮಾಡು, ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡು, ನನ್ನನ್ನು ರಕ್ಷಿಸು ಎಂಬುದಾಗಿ ನೀವು ಇರುವ ಸ್ಥಳದಲ್ಲಿಯೇ ಯಥಾರ್ಥವಾಗಿ ಜಜ್ಜಲ್ಪಟ್ಟ ಮನದಿಂದ, ದೀನ ಮನಸ್ಸಿನಿಂದ, ತಗ್ಗಿಸಲ್ಪಟ್ಟ ಮನಸ್ಸಿನಿಂದ ನೀವು ಪ್ರಾರ್ಥಿಸುವುದಾದರೆ ಯಾಬೇಚನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿ ಆಶೀರ್ವದಿಸಲ್ಪಟ್ಟವನಾಗಿ ಮಾಡಿದ ಅದೇ ದೇವರು ಇಂದು ನಿಮ್ಮ ಪ್ರಾರ್ಥನೆಯನ್ನೂ ಕೇಳಿ ನಿಮ್ಮನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಮಾಡಿ ಎಷ್ಟು ತಿಂಗಳುಗಳಾಗಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ. ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳಿಕೊಂಡು, ನನಗೆ ಕೆಲಸವಿದೆ, ನಾನು ಎಲ್ಲ ಕುಟುಂಬದ ಜವಾಬ್ದಾರಿ ನೋಡಿಕೊಳ್ಳಬೇಕು, ನನಗೆ ತುಂಬ ಸಾಲವಿದೆ ಎಂಬುದಾಗಿ ಹೇಳಿಕೊಂಡು ಎಷ್ಟೋ ಜನರು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಆಗಿದೆ. ಇವರಿಂದ ದೂರ ಹೋಗಿ, ದೇವ ಪ್ರಸನ್ನತೆ ಇಲ್ಲದೆ, ನಂಬಿಕೆ ಇಲ್ಲದೆ, ಅಲ್ಪ ವಿಶ್ವಾಸಿಗಳಾಗಿ ಅನೇಕ ಸಮಸ್ಯೆಗಳು ಬರುವಾಗ, ಅನೇಕ ಹೋರಾಟಗಳು ಬರುವಾಗ ಅನೇಕ ವಿಧವಾದಂಥ ಬೇಡವಾದ ಮಾರ್ಗಗಳನ್ನು ಆರಿಸಿಕೊಂಡು ಪಾಪದ ಮಾರ್ಗದಲ್ಲಿ ಜೀವಿಸುತ್ತಾ, ಪಾಪದ ಕಾರ್ಯವನ್ನು ಮಾಡುತ್ತಾ, ಮುರಿದವರಾಗಿ ಯಾವುದೇ ದಾರಿಗಳನ್ನು ಇಲ್ಲದೆ ನನ್ನ ಜೀವಿತ ಮುಗಿಯಿತು, ನಾನಿನ್ನು ನನ್ನ ಜೀವಿತವನ್ನು ಅಂತ್ಯ ಮಾಡಿಕೊಳ್ಳಬೇಕೆಂಬುದಾಗಿ ನೀವು ಯೋಚಿಸುತ್ತಿರುವುದಾದರೆ ಒಂದು ಚಿಕ್ಕ ಪ್ರಾರ್ಥನೆ ಈಗಲೇ ಮಾಡಿ. ಯೇಸುವನ್ನು ನೀವು ನಂಬಿದ್ರು, ಅಥವಾ ನೀವು ಯೇಸುವಿನ ಕುರಿತಾಗಿ ಹೊಸದಾಗಿ ಈಗ ಕೇಳಲ್ಪಡ್ತಾ ಇದ್ರು, ಯೇಸುವಿನ ಕುರಿತಾಗಿ ನಿಮಗೆ ಗೊತ್ತಿಲ್ಲದೇ ಇದ್ರು, ನೀವು ಆತನ ಕುರಿತಾಗಿ ತಿಳುಕೊಳ್ಳದೇ ಇದ್ರು, ಯೇಸುವಿನ ಬಳಿಯಲ್ಲಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತ ಆತನು, ನೀವು ಯಾರೇ ಆಗಿದ್ರು, ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ರೋಗವನ್ನು, ನಿಮ್ಮ ಈಗಿನ ಹಾದು ಹೋಗ್ತಾ ಇರುವಂತಹ ಆ ಕಷ್ಟಕರವಾದಂಥ ಸಂಕಟವನ್ನು, ವೇದನೆಯನ್ನು, ಕಣ್ಣೀರನ್ನು, ಅವಮಾನವನ್ನು ಬಿಡಿಸಲು ಯೇಸು ಶಕ್ತನಾಗಿದ್ದಾನೆ. ಯೇಸು ಬರೀ ಒಂದು ಧರ್ಮಕ್ಕೆ ಆತನು ದೇವರಲ್ಲ, ಯೇಸು ಸಕಲ ಜನರ ದೇವರಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನ ಜೀವ ನಮ್ಮಲ್ಲಿದೆ, ಆತನ ಶ್ವಾಸ ನಮ್ಮಲ್ಲಿದೆ, ಆತನು ನಮಗಾಗಿ ಪ್ರಾಣ ಕೊಟ್ಟ ದೇವರಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿ ತನ್ನನ್ನೇ, ತನ್ನ ಕೊನೆಯ ರಕ್ತವನ್ನು ಉಳಿಸಿಕೊಳ್ಳದೆ ನಮಗಾಗಿ, ನಿಮಗಾಗಿ ಪ್ರಾಣ ಕೊಟ್ಟ ದೇವರಾತನಾಗಿದ್ದಾನೆ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ. ಯೇಸುವಿನ ಕುರಿತಾಗಿ ನಿಮಗೆ ದೊಡ್ಡದಾಗಿ ಮಾತುಗಳಲ್ಲಿ ನಿಮಗೆ ಹೇಳಲಿಕ್ಕೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಿಮ್ಮ ಸ್ನೇಹಿತನ ಬಳಿಯಲ್ಲಿ ಹೇಗೆ ನಿಮ್ಮ ಕಷ್ಟವನ್ನು ನೀವು ಹೇಳಿಕೊಳ್ತೀರೋ ಹಾಗೆ ಯೇಸುವಿನ ಬಳಿಯಲ್ಲಿ, ಏಸಪ್ಪ ನನಗೆ ಸಹಾಯ ಮಾಡು, ನನಗೆ ಯಾರಿಲ್ಲ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ, ನನಗೆ ಸಹಾಯ ಮಾಡು, ಈ ಕಷ್ಟದಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ. ಕೆಲವೊಮ್ಮೆ ನಿಮಗೆ ಲಭಿಸಿರುವ ಕಷ್ಟಕ್ಕೆ ನಿಮ್ಮ ತಪ್ಪಾದ ನಿರ್ಧಾರಗಳೇ ಕಾರಣವಾಗಿದ್ದರೂ ಕೂಡ ದೇವರ ಸಮ್ಮುಖದಲ್ಲಿ, ದೇವರೇ ನನ್ನನ್ನು ಕ್ಷಮಿಸು, ನನ್ನ ತಪ್ಪನ್ನು ದೇವರೇ ಮನ್ನಿಸಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸು, ಈ ಸಮಸ್ಯೆಯಿಂದ, ಈ ವೇದನೆಯಿಂದ ನನಗೆ ಬಿಡುಗಡೆ ಕೊಡೆಂಬುದಾಗಿ ಯಾಬೇಚನು ಪ್ರಾರ್ಥನೆ ಮಾಡಿದಂತೆ ನೀವು ನಿಮ್ಮ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಕರ್ತನು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಮತ್ತೆ ನಾವು ನೋಡುವುದಾದರೆ ಎಲಿಯನ ಪ್ರಾರ್ಥನೆ, ಒಂದು ಅರಸುಗಳ ಪುಸ್ತಕದಲ್ಲಿ ನಾವು ಕಾಣಲ್ಪಡ್ತೇವೆ. ಸತ್ಯದೇವರು ಬಾಲನು ಯೆಹೋವನು ಎಂಬುದಾಗಿ ಆಹಾಬನ ಮುಂದೆ ಹಾಗೂ ಬಾಲನ ಪ್ರವಾದಿಗಳ ಮುಂದೆ ಸವಾಲನ್ನ ಹಾಕುವ ಸಮಯದಲ್ಲಿ ಯಜ್ಞವೇದಿಯ ಮೇಲೆ ಬೆಂಕಿಯನ್ನ ತರಿಸುವಂತ ಪ್ರಾರ್ಥನೆಯನ್ನ ಎಲಿಯನು ಮಾಡುವುದನ್ನ ನಾವು ಈ ಅಧ್ಯಾಯದಲ್ಲಿ ಕಾಣಲ್ಪಡಬಹುದಾಗಿದೆ. ಎಲಿಯನ ಈ ಚಿಕ್ಕ ಪ್ರಾರ್ಥನೆ ಪರಲೋಕದಿಂದ ಬೆಂಕಿಯನ್ನ ತರುವುದನ್ನು ನಾವು ನೋಡ್ತೇವೆ. ಒಂದು ಅರಸುಗಳ ಪುಸ್ತಕ 18ನೇ ಅಧ್ಯಾಯ 36-37ನೇ ವಚನದಲ್ಲಿ ನಾವು ನೋಡ್ತೇವೆ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನ, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನ, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂದು ಇವತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಆಗ ಕೂಡಲೇ ಬೆಂಕಿ ಬಂದು ಮಾಂಸವನ್ನು, ಕಟ್ಟಿಗೆ, ಮಣ್ಣು, ಯಜ್ಞವೇದಿಯ ಮೇಲಿದ್ದಂಥ ಎಲ್ಲವನ್ನ, ನೀರನ್ನೆಲ್ಲ ಅದು ಈರಿ ಬಿಟ್ಟಿತೆಂಬುದಾಗಿ ನಾವು ನೋಡ್ತೇವೆ. ಆಗ ಸಕಲ ಜನರು ಅಲ್ಲಿ ಬೋರಲ ಬಿದ್ದು ಯೆಹೋವನೊಬ್ಬನೇ ದೇವರೆಂಬುದಾಗಿ
ತಿಳಿದುಕೊಂಡು ಅಲ್ಲಿ ನಮಸ್ಕರಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದರೆ ಈ ಎಲಿಯನ ಚಿಕ್ಕ ಪ್ರಾರ್ಥನೆ, ಅವನಲ್ಲಿ ದೊಡ್ಡದಾಗಿ ಪ್ರಾರ್ಥನೆ ಮಾಡಿಲ್ಲ. ನೋಡಿ, ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡುವುದನ್ನು ಮರೆತು ಹೋಗ್ತೇವೆ. ನಮಗೆ ಕಷ್ಟ ಬರುವಾಗ, ವೇದನೆ ಬರುವಾಗ, ನಮಗೆ ನಾವು ನಿರೀಕ್ಷಿಸದೇ ಇರುವಂಥ ಸಮಯದಲ್ಲಿ ಆಪತ್ತುಗಳು ಬರುವಾಗ ದೇವರ ಸಮ್ಮುಖದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡುವಾಗ, ನಿಮ್ಮ ಸಮಸ್ಯೆಗಳಲ್ಲಿ ನೀವು ದೇವರನ್ನ ಕರೆಯುವಾಗ, ನಿಮ್ಮ ಚಿಕ್ಕ ನಂಬಿಕೆಯುಳ್ಳ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿರುವ ಆ ದೊಡ್ಡ ಸಮಸ್ಯೆಗಳಲ್ಲಿ ದೊಡ್ಡ ಅದ್ಭುತವನ್ನು ಕರ್ತನ ಕರದಿಂದ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪರಲೋಕದಿಂದ ಬೆಂಕಿ ತರಿಸುವಂಥದ್ದಂದರೆ ಅದು ಸುಲಭವಾದ ಕಾರ್ಯ ಅಲ್ಲ. ಆದರೆ ಎಲಿಯನು ಇಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸಿದ್ದಾನೆಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ವಿಶ್ಲೇಷಿಸಿರುವುದನ್ನು ನಾವು ನೋಡ್ತೇವೆ. ಎಲಿಯನ ಪ್ರಾರ್ಥನೆ ಬಗ್ಗೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವಾಗ ಎಲಿಯನು ಕೂಡ ನಮ್ಮಂತೆಯೇ ಸಾಧಾರಣ ಮನುಷ್ಯನಾಗಿದ್ದಾನೆ. ಯಾಕೋಬನು ಎಲಿಯನ ಪ್ರಾರ್ಥನೆ ಬಗ್ಗೆ ಬರೆಯುವಾಗ ಎಲಿಯನು ಯಥಾರ್ಥವಾಗಿ ಪ್ರಾರ್ಥಿಸಿದನೆಂದು ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ನಮ್ಮ ಪ್ರಾರ್ಥನೆ ಎಷ್ಟೇ ನಿಮಿಷಗಳಿರಲಿ, ಅದು ಚಿಕ್ಕ ಪ್ರಾರ್ಥನೆ ಆಗಿರಲಿ, ಗಂಟೆಯ ಪ್ರಾರ್ಥನೆ ಆಗಿರಲಿ, ಉಪವಾಸ ಪ್ರಾರ್ಥನೆ ಆಗಿರಲಿ, ನಮ್ಮಲ್ಲಿ ಯಥಾರ್ಥತೆ ಇರಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು. ಎಲಿಯನ ಪ್ರಾರ್ಥನೆಯಲ್ಲಿ ನಾವು ನಂಬಿಕೆಯನ್ನು ಕಾಣ್ತೇವೆ. ಬಾಲನ ಪ್ರವಾದಿಗಳ ಮುಂದೆ ಸವಾಲನ್ನು ಬಿಟ್ಟು ನನ್ನ ದೇವರು ಎಷ್ಟು ದೊಡ್ಡವನು ಎಂಬ ನಂಬಿಕೆ, ಅವನಲ್ಲಿದ್ದ ನಂಬಿಕೆನ ಜನರ ಮುಂದೆ ಅವನು ತೋರಿಸ್ತಾ ಇದ್ದಾನೆ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮಲ್ಲಿಯೇ ನಂಬಿಕೆ ಇಲ್ಲದೆ ಇರುವಾಗ ನಾವು ಹೇಗೆ ಜನರ ಮುಂದೆ ಅದನ್ನು ತೋರಿಸಲು ಸಾಧ್ಯವಾಗ್ತದೆ? ನಮ್ಮಲ್ಲಿಯೇ ನಮಗೆ ನಂಬಿಕೆಯನ್ನು, ನಮ್ಮ ಜೀವಿತದಲ್ಲಿ ನಮ್ಮ ಸಮಸ್ಯೆಗಳ ಮೇಲೆ ನಾವು ಜಯ ಹೊಂದುತ್ತೇವೆಂಬ ನಂಬಿಕೆ ಇವತ್ತು ಎಷ್ಟೋ ವಿಶ್ವಾಸಿಗಳಲ್ಲಿ ಇಲ್ಲ. ಯೇಸುಸ್ವಾಮಿಯನ್ನು ಕಂಡುಕೊಂಡು ಸಭೆಗೆ ಹೋಗಿ ಅನೇಕ ಆತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಅನೇಕ ವರ್ಷಗಳಿಂದ ಕರ್ತನ ಸನ್ನಿಧಿಯಲ್ಲಿ ಹೋಗುವಂತೆ ಎಷ್ಟೋ ಜನರಿಗೆ ಇನ್ನೂ ಅವರ ಜೀವಿತದಲ್ಲಿ ಬರುವ ಸಮಸ್ಯೆಗಳ ಮೇಲೆ ಜಯ ಹೊಂದುತ್ತೇನೆಂಬುದಾಗಿ ನಂಬಿಕೆ ಇಲ್ಲದಂಥ ವಿಶ್ವಾಸಿಗಳು ಹೇಗೆ ಜನರ ಮುಂದೆ ಕರ್ತನೇ ಒಬ್ಬನೇ ದೇವರೆಂಬುದಾಗಿ ನಂಬಿಕೆಯುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ? ನೀವು ಎಷ್ಟೇ ನಿಮಿಷ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಚಿಕ್ಕದಾಗಲಿ ದೊಡ್ಡದಾಗಲಿ, ಆದರೆ ಯಥಾರ್ಥತ್ವ ಇರಬೇಕು, ತಗ್ಗಿಸಲ್ಪಡುವಿಕೆ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆಯುಳ್ಳ ಪ್ರಾರ್ಥನೆ ಬಹುಬಲವಾಗಿದೆ. ನಂಬಿಕೆಯುಳ್ಳ ಪ್ರಾರ್ಥನೆ ದೇವರನ್ನು ಮೆಚ್ಚಿಸುವಂಥದ್ದಾಗಿದೆ. ನಂಬಿಕೆಯುಳ್ಳ ಪ್ರಾರ್ಥನೆ ಅನೇಕ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿದೆ. ನಂಬಿಕೆಯುಳ್ಳ ಪ್ರಾರ್ಥನೆ ಆಗದೇ ಇರುವಂಥದ್ದನ್ನು, ಅಸಾಧ್ಯವಾದುದನ್ನು ಸಾಧ್ಯವಾಗುವ ಮಾಡುವಂಥದ್ದಾಗಿದೆ ಪ್ರಾರ್ಥನೆ ಎಂಬುವಂಥದ್ದು, ನಂಬಿಕೆಯುಳ್ಳ ಪ್ರಾರ್ಥನೆ. ಹಾಗಾದರೆ ನೀವಿವತ್ತು ಯಾವುದನ್ನು ನೀವು 1 ಗಂಟೆ 2 ಗಂಟೆ 3 ಗಂಟೆ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ನಂಬಿಕೆ ಇಲ್ಲದಿದ್ದರೆ ನೀವು ಮಾಡಿದ ಪ್ರಾರ್ಥನೆಗೆ ಹೇಗೆ ಉತ್ತರವನ್ನು ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ? ಎಷ್ಟೇ ಗಂಟೆಗಟ್ಟಲೆ, ಎಷ್ಟೇ ನಿಮಿಷ ಪ್ರಾರ್ಥನೆ ಮಾಡಿದರೂ ನಂಬಿಕೆಯುಳ್ಳ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ನಂತರ ನಾವು ನೋಡುವುದಾದರೆ ಹಿಜ್ಕೀಯನ ಪ್ರಾರ್ಥನೆ. ಅವನ ಪ್ರಾರ್ಥನೆಯು ನಾವು ನೋಡುವುದಾದರೆ, ಅವನು ತನ್ನ ಜೀವಿತದಲ್ಲಿ ದೇವರ ಒಂದು ಪ್ರವಾದಿಯ ಮೂಲಕವಾಗಿ ತನ್ನ ಜೀವಿತ ಕಾಲ ಮುಗಿಯಿತು ಎಂಬುದಾಗಿ ಕೇಳಲ್ಪಡುವಾಗ ತನ್ನ ಮೊರೆಯನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿದನು. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿದ ನಂತರ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವನ ಆಯುಷ್ಯನ 15 ವರ್ಷಗಳ ಕಾಲ ಹೆಚ್ಚಿಸುವುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಸಮಸ್ಯೆ ಬರುವಾಗ ನಿಮ್ಮ ಸಮಸ್ಯೆಗಳಲ್ಲಿ ಈ ಹಿಜ್ಕೀಯ ರಾಜನ ರೀತಿಯಲ್ಲಿ ಕರ್ತನ ಸಮ್ಮುಖವನ್ನು ಹುಡುಕೋದಲಿಕ್ಕೆ ನೀವು ನೋಡಬೇಕು. ಸಮಸ್ಯೆಗಳು ಬರುವಾಗ ಚಿಕ್ಕದಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಸಹಾಯ ಮಾಡು, ನಾನು ನಿನ್ನ ಮುಂದೆ ಯಥಾರ್ಥವಾಗಿ ನಡ್ಕೊಂಡಿದ್ದೇನೆ. ಇವನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಮೊನ್ನೆ ದಿವಸದಲ್ಲಿ ಕೂಡ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ, ಈ ಹಿಜ್ಕೀಯನ ಪ್ರಾರ್ಥನೆಯನ್ನು ನೋಡಿದ್ವಿ. ಆತನು ಯಥಾರ್ಥವಾಗಿ ನಂಬಿಗಸ್ತನಾಗಿ ದೇವರಿಗೆ ಇಷ್ಟವಾಗಿರುವುದನ್ನೇ ತನ್ನ ಜೀವಿತದಲ್ಲಿ ಮಾಡುತ್ತಾ ಬಂದಿದ್ದಂಥ ವ್ಯಕ್ತಿ ಆಗಿದ್ದನು. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಮಯಗಳನ್ನೆಲ್ಲ ನಾವು ಬೇರೆ ಕಾರ್ಯಗಳಲ್ಲಿ ವ್ಯರ್ಥವಾಗಿ ಉಪಯೋಗಿಸ್ತಾ ಇದ್ದೇವೆ. ನಾವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವಾಗ ಎಷ್ಟೋ ಜನರು, ಅಯ್ಯೋ ನನಗೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ. ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡದೆ, ನೀವು ಕರ್ತನ ಸಮ್ಮುಖದಲ್ಲಿ ಕೂತುಕೊಳ್ಳದೆ ಹೇಗೆ ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡಬೇಕೆಂಬುದಾಗಿ ನೀವು ನಿರೀಕ್ಷಿಸ್ತೀರಾ? ಎಷ್ಟೋ ಜನರಿಗೆ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಬೇರೊಬ್ಬರಿಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ನೀವು ಕೆಲವರು ಇರ್ತಾರೆ, ಕಷ್ಟ ಬರುವಾಗ ಮಾತ್ರವೇ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಎಂಬುದಾಗಿರ್ತಾರೆ. ಕಷ್ಟ ತೀರಿದ ನಂತರ ದೇವರಿಗೂ ನನಗೂ ಸಂಬಂಧವೇ ಇಲ್ಲ ಎಂಬ ರೀತಿಯಲ್ಲಿ ದೇವರಿಂದ ದೂರ ಉಳಿಯವರಾಗಿದ್ದಾರೆ. ಹಾಗಾದರೆ ದೇವರ ಸಮ್ಮುಖದಲ್ಲಿ ಎಲ್ಲ ಸಮಯದಲ್ಲೂ
ನಿಮ್ಮ ಕೆಲಸದಲ್ಲಿರುವಾಗಲೂ, ಅಡಿಗೆ ಮಾಡುವಾಗಲೂ, ಕೂರುವಾಗಲೂ, ಏಳುವಾಗಲೂ, ಮಲಗುವಾಗಲೂ, ಸೇವೆ ಮಾಡುವಾಗಲೂ, ಎಲ್ಲ ಸಮಯದಲ್ಲೂ ಕರ್ತನೊಟ್ಟಿಗೆ ನೀವು ಮಾತನಾಡಬೇಕು. ದೇವರೇ, ಈಗ ನೀವು ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಒಂದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲ ಸಮಯದಲ್ಲೂ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಊಟ ಮಾಡೋದಕ್ಕಿಂತ ಒಂದು ಮೊದಲು ಪ್ರಾರ್ಥನೆ ಮಾಡಿ, ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ, ವಾಕ್ಯ ಓದುವುದಕ್ಕಿಂತ ಮುಂಚೆ ದೇವರೇ, ನಿನ್ನ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ನನ್ನ ಕಣ್ಣುಗಳನ್ನು ತೆರೆಯಪ್ಪ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳು, ದೇವರೇ ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ಬರ್ತಾ ಇದೆ, ಅವಮಾನ ಬರುವಾಗ, ನಿಂದನೆ ಬರುವಾಗ, ಸಂಕಟ ಬರುವಾಗ, ಏನೇ ಕಾರ್ಯ ಮಾಡುವಾಗಲೂ, ಜೀವಿತದಲ್ಲಿ ಏನಾದರೂ ಒಂದು ಆರಂಭಿಸುವಾಗಲೂ, ದೇವರೇ ನಾನು ಇದನ್ನು ಆರಂಭಿಸ್ತಾ ಇದ್ದೇನೆ, ನನಗೆ ಸಹಾಯ ಮಾಡು, ನಿನ್ನ ಚಿತ್ತವಿದೆಯಾ ದೇವರೇ, ನಾನು ಇದನ್ನು ಆರಂಭಿಸಬೇಕೆಂಬುದಾಗಿದ್ದೇನೆ, ನಿನ್ನ ಚಿತ್ತ ಇರುವುದಾದರೆ ನನಗೆ ಮಾರ್ಗ ತೆರಿ. ಹೀಗೆ ನೀವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಪ್ರತಿಯೊಂದನ್ನು ನೀವು ಪ್ರಾರಂಭಿಸುವಾಗ ನೋಡಿ, ಯಾಬೇಚನ ಹಾಗೆ, ಎಲಿಯನ ಹಾಗೆ, ಹಿಜ್ಕೀಯನ ಹಾಗೆ ದೇವರ ಸಮ್ಮುಖದಲ್ಲಿ ನೀವು ಕೂಡ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನೂ ಕೆಲವರು ಇರ್ತಾರೆ, ಅವರು ಪ್ರಾರ್ಥನೆಯನ್ನು ಯಾಕೆ ಮಾಡೋದಿಲ್ಲ ಅಂದರೆ, ಅವರ ಜೀವಿತದಲ್ಲಿರುವಂಥ ಪಾಪದ ನಿಮಿತ್ತವಾಗಿ ದೇವರು ನನ್ನ ಪ್ರಾರ್ಥನೆನ ಕೇಳುವುದಿಲ್ಲ, ನಾನು ಪಾಪಿ ಆಗಿದ್ದೇನೆ, ನಾನಿನ್ನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದು ವ್ಯರ್ಥ ಎಂಬುದಾಗಿ ನೆನೆಸಿಕೊಂಡು ಪ್ರಾರ್ಥನೆ ಮಾಡದೇ ಇರುವವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಪಾಪದ ನಿಮಿತ್ತವಾಗಿ ನೀವೇನಾದರೂ ಇನ್ನೂ ಪ್ರಾರ್ಥನೆನ ಮಾಡದೇ ಇರುವುದಾದರೆ, ದೇವರ ಸಮ್ಮುಖದಲ್ಲಿ ಸುಂಕದವನು ಪ್ರಾರ್ಥಿಸಿದ ಹಾಗೆ, ಸುಂಕದವನು ಪ್ರಾರ್ಥನೆ ಮಾಡ್ತಾನೆ, ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. ಈ ಸಮಯದಲ್ಲಿ ನೀವು ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ. ದೇವರೇ, ನನಗೆ ಸಹಾಯ ಮಾಡು, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ನಾವು ವಚನವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಇಲ್ಲಿ ನಾವು ನೋಡುವುದಾದ್ರೆ ಎರಡು ರೀತಿಯಾದ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ತಿಳಿಯಪಡಿಸುವುದನ್ನು ನೋಡ್ತೇವೆ. ಒಂದು, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ವ್ಯಕ್ತಿಗಳು, ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪಾಪಿ, ಇನ್ನೊಬ್ಬನು ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನಲ್ಲಿ ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ನಾನಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ ನೋಡಿ 2 ಬಾರಿ ಉಪವಾಸ ಮಾಡ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲೂ ನಾನು ನಿನಗೆ ಪಾಲನ್ನು ಕೊಡುತ್ತೇನೆ. ಆದರೆ ಆ ಸುಂಕದವನು ಮಾತ್ರ ಏನು ಮಾಡ್ತಾ ಇದ್ದಾನೆ, ಇದ್ಯಾವುದನ್ನು ಹೇಳ್ತಾ ಇಲ್ಲ, ದೇವರ ಸಮ್ಮುಖದಲ್ಲಿ ತನ್ನ ಪಾಪವನ್ನು ಒಪ್ಪಿಕೊಳ್ತಾ ಇದ್ದಾನೆ. ಇದೇ ದೇವರಿಗೆ ಇಷ್ಟವುಳ್ಳ ಮನಸ್ಸು. ಯಾರು ತನ್ನ ದೋಷವನ್ನು ಮುಚ್ಚಿಕೊಂಡು ದೇವರ ಸಮ್ಮುಖದಲ್ಲಿ ನೀತಿವಂತನೆಂಬುದಾಗಿ ಹೊರಗಿನ ಕಪಟತನವಾಗಿ ತೋರಿಸ್ತಾರೋ ಅಂಥ ಮನಸ್ಸು ದೇವರಿಗೆ ಇಷ್ಟವಿಲ್ಲ. ದೇವರಿಗೆ ಇಷ್ಟವಾಗುವ ಮನಸ್ಸು ಈ ತಗ್ಗಿಸಲ್ಪಡುವ ಮನಸ್ಸು. ದೂರದಲ್ಲಿ ನಿಂತುಕೊಂಡು ನನ್ನ ಆಕಾಶದ ಕಡೆಗೂ ನಾನು ನೋಡುವುದಕ್ಕೂ ನನಗೆ ಮನಸ್ಸಿಲ್ಲ ಎಂಬುದಾಗಿ ಎದೆ ಬಡಕೊಳ್ಳುತ್ತಾ, ಪಾಪಿಯಾದ ನನ್ನನ್ನು ಕರುಣಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ದೇವರು ಆ ಪ್ರಾರ್ಥನೆಯನ್ನು ಕೇಳಿದನು. ಅವನು ಮಾಡಿದ ಚಿಕ್ಕ ಪ್ರಾರ್ಥನೆ ಅವನ ಪಾಪಗಳು ಕ್ಷಮಿಸಲ್ಪಟ್ಟು ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿತು. ಸಹೋದರ ಸಹೋದರಿಯರೇ, ಎಂಥ ಪಾಪದಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಈ ಸಮಯದಲ್ಲಿ ನಿಮ್ಮ ದೇವರ ಮುಂದೆ ಮೊಣಕಾಲುಗಳನ್ನು ಊರಿ, ದೇವರೇ, ಪಾಪಿಯಾದ ನನ್ನನ್ನು ಕ್ಷಮಿಸು. ನಿಮಗೆ ಮೊಣಕಾಲು ಊರ್ಲಿಕ್ಕೂ ಕೂಡ ಈಗ ಅವಕಾಶಗಳಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀವು ಇರುವುದಾದರೆ, ದೇವರೇ, ಪಾಪಿಯಾದ ನನ್ನನ್ನು ಕ್ಷಮಿಸು, ನನ್ನ ಕರುಣಿಸು, ನನ್ನ ಮನ್ನಿಸಪ್ಪ ಎಂಬುದಾಗಿ ಜಜ್ಜಲ್ಪಟ್ಟ ಮನಸ್ಸುಳ್ಳವರಾಗಿ, ಪಶ್ಚಾತ್ತಾಪ ಮನಸ್ಸುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಿಮ್ಮನ್ನು ಸರಿಪಡಿಸಿ ನಿಮ್ಮನ್ನು ಕ್ಷಮಿಸುವನಾಗಿದ್ದಾನೆ. ನಿಮ್ಮ ಈ ಚಿಕ್ಕ ಪ್ರಾರ್ಥನೆ ನಿಮ್ಮನ್ನು ಬದಲಾಯಿಸುವಂಥದ್ದಾಗಿದೆ. ಈ ಸುಂಕದವನನ್ನು ಬದಲಾಯಿಸಿದ ಪ್ರಾರ್ಥನೆಯು ನಿಮ್ಮನ್ನು ಕೂಡ ಬದಲಾಯಿಸುವಂಥದ್ದಾಗಿದೆ. ಹಾಗಾದರೆ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರ ಅದ್ಭುತವನ್ನು ನಾವು ಕಾಣಬಹುದು. ಮತ್ತೆ ನೋಡುವುದಾದರೆ ಕ್ರೂಜೆ ಮೇಲಿನ ಕಳ್ಳನ ಪ್ರಾರ್ಥನೆ. ದೇವರ ಸಮ್ಮುಖದಲ್ಲಿ ಅವನೊಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಯೇಸುವಿನೊಂದಿಗೆ ಅವನನ್ನು ಪರದೈಸಿಯಲ್ಲಿ ಇವತ್ತು ನನ್ನೊಟ್ಟಿಗೆ ಇರುತ್ತೀಯ ಎಂಬುದಾದ ಆಶೀರ್ವಾದ ಅವನ ಜೀವಿತದಲ್ಲಿ ಉಂಟು ಮಾಡಿತು. ನಾವು ಅನೇಕ ಸಮಯದಲ್ಲಿ ಅಯ್ಯೋ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರಾತ್ಮನ ನಮಗೆ ಪ್ರೇರೇಪಿಸ್ತಾ ಇರ್ತಾನೆ. ಆದರೆ ಇಲ್ಲ, ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬೇಕು, ಈಗ ಪ್ರಾರ್ಥನೆ ಮಾಡುವುದು ಬೇಡ ಎಂಬುದಾಗಿ ನಾವು ತಡೆದು ದೇವರ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ ಬಿಡ್ತೇವೆ. ನೀವು ಎಂಥ ಪರಿಸ್ಥಿತಿಯಲ್ಲಿ ಇರಿ,
ದೇವರ ಸಮ್ಮುಖದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಜೀವಿತದ ಆದಿಯನ್ನು, ನಿಮ್ಮ ಜೀವಿತದ ಮಾರ್ಗವನ್ನು, ಕಷ್ಟವನ್ನು ಬದಲಾಯಿಸುವಂಥದ್ದಾಗಿದೆ. ಅದಕ್ಕೆ ಈ ಕಳ್ಳನೇ ಎಕ್ಸಾಂಪಲ್ ಆಗಿದ್ದಾನೆ, ಈ ಕಳ್ಳನ ಪ್ರಾರ್ಥನೆಯೇ ಎಕ್ಸಾಂಪಲ್ ಆಗಿದೆ. ಹಾಗಾದರೆ ದೇವರ ಸಮ್ಮುಖದಲ್ಲಿ ನಾನು ಆಮೇಲೆ ಪ್ರಾರ್ಥನೆ ಮಾಡ್ತೇನೆ, ಮುಂದಿನ ವಾರ ಪ್ರಾರ್ಥನೆ ಮಾಡ್ತೇನೆ, ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳುವುದನ್ನು ಬಿಟ್ಟು ಈಗ ನೀವು ಪ್ರಾರ್ಥನೆಯನ್ನು ಆರಂಭಿಸಿ. ಈ ನಿಮ್ಮ ಚಿಕ್ಕ ಪ್ರಾರ್ಥನೆಯು ನಿಮ್ಮನ್ನು ಒಂದು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ನಿಮ್ಮನ್ನು ಮಾರ್ಪಡಿಸ್ತದೆ. ನಿಮ್ಮಲ್ಲಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ ಅನುಭವಗಳಿಲ್ಲದೆ ಇರಬಹುದು, ಆದರೆ ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡದೇ ಇರುವ ಜೀವಿತವನ್ನು ನಡೆಸಬೇಡಿ. ನಿಮಗೆ ಎಲ್ಲ ಸಮಯದಲ್ಲೂ ಚಿಕ್ಕ ಪ್ರಾರ್ಥನೆ, ಎಲ್ಲ ಸಮಯದಲ್ಲೂ ದೇವರೊಟ್ಟಿಗೆ ಮಾತನಾಡಿ, ದೇವರ ಸಮ್ಮುಖದಲ್ಲಿ ಈ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ದೇವರೇ ನೀನು ಸಹಾಯ ಮಾಡು, ನಿನ್ನ ವಾಕ್ಯದಿಂದ ನನ್ನ ಸಂಗಡ ಮಾತನಾಡು, ದೇವರೇ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಿನ್ನ ವಾಕ್ಯದಿಂದ ನನ್ನನ್ನು ಮಾತನಾಡು, ನಿನ್ನ ವಾಕ್ಯದಿಂದ ನನಗೆ ಬೋಧಿಸು, ನಿನ್ನ ವಾಕ್ಯದಿಂದ ನನಗೆ ಮಾರ್ಗ ತಿಳಿಸೆಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನೋಡಿ. ದೇವರು ನಿಮಗೆ ಮಾರ್ಗ ತೆರೆಯುವ ಆತನಾಗಿದ್ದಾನೆ. ಈ ನಿಮ್ಮ ಚಿಕ್ಕ ಪ್ರಾರ್ಥನೆಯು ನಿಮ್ಮನ್ನು ಅನೇಕ ಗಂಟೆಗಟ್ಟಲೆ ಆತ್ಮಭರಿತರಾಗಿ ನಿಮಗೇ ತಿಳಿಯದಾಗಿ ಹೆಚ್ಚು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಾಗಾದರೆ ಹಿಂದೆ ಈ ಸಮಯವೇ, ಈ ಕ್ಷಣವೇ ಪ್ರಾರ್ಥನೆನ ಮಾಡಿರಿ. ಈಗ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ಅನೇಕ ವಿಷಯಗಳನ್ನು, ಉತ್ತಮವಾದ ಪ್ರಾರ್ಥನೆಯ ಬಗ್ಗೆ ನಮಗೆ ಕಲಿಸಿಕೊಟ್ಟಿದ್ದೀರಾ. ನಿಮ್ಮ ಚಿಕ್ಕ ಪ್ರಾರ್ಥನೆಯು ಹೇಗೆ ಜೀವಿತವನ್ನು ಬದಲಾಯಿಸ್ತದೆ ಎಂಬುದಾಗಿ ಸತ್ಯವೇದದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು, ಈ ವಿಡಿಯೋನ ನೋಡ್ತಿರುವ ಸಹೋದರ ಸಹೋದರಿಯು ದೇವರೇ, ಹಿಂದೆ ಪ್ರಾರ್ಥನಾ ಜೀವಿತವನ್ನು, ಪ್ರಾರ್ಥನೆಯನ್ನು ಪ್ರಾರಂಭಿಸಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯಾರೆಲ್ಲ ಇನ್ನೂ ಪ್ರಾರ್ಥನೆ ಮಾಡದೆ, ಯಾರೆಲ್ಲ ಇನ್ನೂ ಪರಿಶುದ್ಧಾತ್ಮನಿಂದ ದೂರವಿದ್ದಾರೋ, ಇಂದಿನಿಂದಲೇ ಅವರ ಜೀವಿತದಲ್ಲಿ ಈ ಚಿಕ್ಕ ಪ್ರಾರ್ಥನೆಯು ಅನೇಕ ಗಂಟೆಗಟ್ಟಲೆ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವ ಒಂದು ಅನುಭವಕ್ಕೆ ಅವರನ್ನ ಕರೆದೊಯ್ಯುವಂತೆ, ಪ್ರೋತ್ಸಾಹಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನೆ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.